ಎಲ್ಲರಿಗೂ ನಮಸ್ಕಾರ. ನಾ ಮಾಡೋ ಅಡುಗೆ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಮಾಡೋ ಅಡುಗೆ ನಿಮ್ಗೆ ಬರ್ತೈತಿ. ನಾನು ನೋಡಿರಿ ಇವತ್ತು ಸೂಪರಾಗಿರೋ ಕೆಂಪು ಚಟ್ನಿ ನೋಡಿರಿ. ರಾತ್ರಿ ಎಲ್ಲ ಕೆಂಪು ಮೆಣಸಿನ್ಕಾಯಿ ನೆನೆ ಹಾಕ್ಕೊಂಡೀನಿ. ಅದಕ್ಕೊಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಹುಣಸೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಎಷ್ಟು ಮೆಣಸಿನ್ಕಾಯಿ ರಾತ್ರಿ ಎಲ್ಲ ನೆನೆ ಹಾಕಿದೆವು ಅಂದ್ರೆ ಚಂದ ನೆನೆದಿರ್ತಾವೆ ನೋಡಿರಿ. ಚಟ್ ಮಾತ್ರ ಸೂಪರ್ ಡುಪ್ಪರ್ ಆತ ನೋಡಿರಿ. ಆಮೇಲೆ ಮಿಕ್ಸಿ ಜಾರಿಗೆ ಎಲ್ಲ ಮೆಣಸಿನ್ಕಾಯಿ, ಖಾರ ಎಲ್ಲರೂ ಮೆಣಸಿನ್ಕಾಯಿ ತೊಗೊಂಡೀನಿ. ನಿಮ್ಮ ಖಾರ ಇದ್ದು ಅಂದ್ರೆ ಬೀಜ ತೊಗೊರಿ. ದೋಸೆ ಮೇಲೆ ಹಚ್ಕೊಂಡು ತಿನ್ಬೋದು. ಚಪಾತಿ, ಅನ್ನ, ರೊಟ್ಟಿ ಎಲ್ಲದ್ರ ನಾವು ಸೂಪರ್ ಟೇಸ್ಟ್ ಆಗ್ತೈತೆ ನೋಡಿರಿ. ಅದಕ್ಕೆ ನೀವು ನಾ ಮಾಡೋ ಅಡುಗೆ ನೀವು ಫಸ್ಟ್ ನೋಡ್ಬೇಕಂದ್ರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ಥರ ಎಲ್ಲ ಹಾಕ್ಕೊಂಡು ಚಂದಾಗ ಮಿಕ್ಸಿ ಮಾಡ್ಕೋರಿ ನೋಡಿರಿ. ಸೂಪರ್ ಡುಪ್ಪರ್ ಆಗಿರುವಂಥ ಚಟ್ನಿ ರೆಡಿ ಆಗ್ತದೆ. ಹಂಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಚೆಂದಾಗಿ ಮಾಡಿ ಇಟ್ಕೊಂಡ್ರೆ 15 ದಿನ ತನಕ ಇಟ್ಟರು ಈ ಚಟ್ನಿ ಕೆಡಂಗಿಲ್ಲ ನೋಡಿರಿ. ವಾವ್, ಸೂಪರಾಗಿರುವಂಥ ಚಟ್ನಿ ರೆಡಿ ಆಯಿತು. ನೀವು ಒಂದು ಸಲ ಟ್ರೈ ಮಾಡಿರಿ. ಇಷ್ಟ ಆಗಿತ್ತಂದ್ರಲ್ಲ